ಹೊರಡುತ್ತಿದೆ ಮನಮಿಡಿಯುತ್ತಿದೆ ರವಿಕಾಂತಿ ಸಂಭ್ರಮವ ಬೀರುತ್ತಿದೆ ವರ ನೀಡುವೆ ಬಾ ಎಂದು ಕರೆಯುತ್ತಿದೆ ಈ ಆಲಯ ಕ್ರಿಸ್ತಾಲಯ ಪ್ರಭುವಿನಾಲಯ ಪ್ರಭುವಿನಾಲಯ ಸರ್ವಜನಾಂಗಕ್ಕೆ ಶಾಂತಿಯ ಧಾಮವಿದು ಸಕಲ ಪಾಪವ ನೀಗುವ ತಾಣವಿದು ಸಪ್ತ ವರಗಳ ಬೀಡುವ ಬೀಡಿದು ಸಪ್ತ ವರಗಳ ನೀಡುವ ಬೀಡಿದು ಬನ್ನಿರಿಯಲ್ಲ ಆರಾಧಿಸುವ ಸ್ತುತಿಸುವ ಬನ್ನಿರಿಯಲ್ಲ ಆರಾಧಿಸುವ ಸ್ತುತಿಸುವ ಹೊರಡುತ್ತಿದೆ ಮನಮಿಡಿಯುತ್ತಿದೆ ರವಿಕಾಂತಿ ಸಂಭ್ರಮವ ಬೀರುತ್ತಿದೆ ವರ ನೀಡುವೆ ಬಾ ಎಂದು ಕರೆಯುತ್ತಿದೆ ಈ ಆಲಯ ಕ್ರಿಸ್ತಾಲಯ ಪ್ರಭುವಿನಾಲಯ ಪ್ರಭುವಿನಾಲಯ. ಆತ್ಮೀಯರೇ, ಈ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬಲಿಪೂಜೆಯನ್ನು ದೇವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ವಿಯಾಣಿ ಮತ್ತು ಕುಟುಂಬದವರು ಮೃತರಾದ ಮ್ಯಾಥ್ಯೂ ರಿಚರ್ಡ್ ಮತ್ತು ಎಂ ಅಂತೋನಿ ಸ್ವಾಮಿಯವರ ಆತ್ಮಶಾಂತಿಗೆ ಅರ್ಪಿಸಲಾಗುವುದು. ಮಹೇಶ್ ಕುಮಾರ್ ಇವರ ಕೃತಜ್ಞ ಬಲಿಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಆಶಿಕ್ ಮ್ಯಾಥ್ಯೂ ಆರ್ಯಗುರಾಜ್ ಇವರು ಅರ್ಪಿಸುತ್ತಿದ್ದಾರೆ. ಆಶ್ಮಿ ಇವರ ವಿಶೇಷ ಅಭಿಪ್ರಾಯಕ್ಕಾಗಿ ಅರ್ಪಿಸಲಾಗದು. ಆರೋಗ್ಯ ಸ್ವಾಮಿ ಪುಷ್ಪ ಮೇರಿ ಇವರ ಅಭಿಪ್ರಾಯಕ್ಕಾಗಿ ಸ್ಟೆಲ್ಲಾ ಮೇರಿ ಇವರು ಈ ಬಲಿಪೂಜೆಯನ್ನು ನೀಡುತ್ತಿದ್ದಾರೆ. ಮೃತರಾದ ಎಂ ಸ್ಟೀಫನ್ ಇವರ ಆತ್ಮಶಾಂತಿಗಾಗಿ ಬಲಿಪೂಜನೆ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೆನ್.
ನಮ್ಮ ಪ್ರಭು ಯೇಸು ಕ್ರೈಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನೆನತೆಯು ನಿಮ್ಮೆಲ್ಲರೋಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೇಸು ಕ್ರೈಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರರೇ, ಸಂತ ಅಂತೋಣಿಯರ ಭಕ್ತಾದಿಗಳೇ, ಕ್ರೈಸ್ತ ಬದುಕು ಪ್ರತಿ ದಿನದ ಪ್ರತಿ ಕ್ಷಣದ ಬದುಕಲ್ಲ. ಕ್ರೈಸ್ತ ಬದುಕು ದೂರದ ಬೆಟ್ಟಕ್ಕೆ ಆಸೆ ಪಡುತ್ತಾ ಅದಕ್ಕೆ ಕಾಯುತ್ತಾ ಇರುವ ಬದುಕಲ್ಲ. ಸ್ವರ್ಗ ಸಾಮ್ರಾಜ್ಯದ ಜನತೆಯನ್ನು ಸಿದ್ಧಪಡಿಸುವ ಬದುಕು. ಅಷ್ಟು ಮಾತ್ರವಲ್ಲ, ಬಡತನ ನಿವಾರಿಸಲು ಪ್ರಭು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದ ಉದ್ದೇಶ ಇದನ್ನೇ. ಬಡವರಿಗೋಸ್ಕರ, ಪಾಪಿಗಳಿಗೋಸ್ಕರ. ಬೆಳೆಯೇನೋ ಏರಳವಾಗಿದೆ, ಕೊಯ್ಲುಗಾರು ವಿರಳ. ಅದರಿಂದ ಈ ತೋಟದ ಯಜಮಾನನಲ್ಲಿ ಪ್ರಾರ್ಥಿಸಿ. ಇಂದಿನ ಪ್ರಸ್ತುತ ಸಮಾಜಕ್ಕೆ ಇದು ಅರ್ಥಭರಿತವಾಗಿದೆ. ಇಂದು ನಮಗೆ ಸೇವೆ ಮಾಡುವವರು ಬೇಕಾಗಿದೆ, ಸೇವೆ ಮಾಡಿಸ್ಕೊಳ್ಳೋರು ಬೇಡ. ಇದು ನಮ್ಮ ದೇಶದಲ್ಲಿ ಹೊಸ ಸರ್ಕಾರ ನಿರ್ಮಿತವಾಗಿದೆ. ಅನೇಕರು ವಾಗ್ದಾನಗಳು ಮಾಡಿದ್ದಾರೆ, ಸೇವೆ ಮಾಡ್ತೇವೆ ಅಂತ ದೇವರ ಹೆಸರಿನಲ್ಲಿ. ಅದರಿಂದ ಅವರಿಗಾಗಿ ಪ್ರಾರ್ಥಿಸಬೇಕು. ಯಾಕಂದರೆ ಅವರಿಗೆ ಸೈತಾನ ಶೋಧನೆಗಳು ಬರದೇ ಇರಲಿ, ಕೆಟ್ಟದ ಮಾರ್ಗದಲ್ಲೂ ವಿಭಜನೆಗಳು ಮಾಡದೇ ಇರಲಿ. ಐಕ್ಯತೆ, ಸಮಾಧಾನ, ಶಾಂತಿ, ಒಂದು ಮಂದೆ, ಒಂದು ಸಮಾಜ, ಒಂದು ದೇಶ ಕಟ್ಟಬೇಕಂದ್ರೆ ಕೈಗಳನ್ನು ಜೋಡಿಸಬೇಕು. ಅದರಿಂದಲೇ ಇಂದು ಆ ಸಂವಿಧಾನ ಕೂಡ ಈ ರೀತಿ ಕಾನೂನು ಹೇಳುತ್ತೆ. ಧರ್ಮಸಭೆಯೂ ಹೇಳೋದಿದ್ದೇನೆ, ಧರ್ಮಗಳು ಹೇಳೋದಿದ್ದೇನೆ. ಅದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಬೆಳೆಯೇನೋ ಏರಳವಾಗಿದೆ, ಕೊಯ್ಲುಗಾರವಿರಲ್ಲ. ಇಂದು ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ತೋಟದಲ್ಲಿ ಸೇವೆ ಮಾಡುವಂಥ ತೋಟ ಕೆಲಸಗಾರರು, ಸೇವಕರು, ಹಿಂಬಾಲಕರು. ಅದರಿಂದ ನಮ್ಮ ಸೇವೆಯನ್ನು ಪ್ರೀತಿಯಿಂದ ನಿಷ್ಠೆಯಿಂದ ಮಾಡುವ ಭಾಗ್ಯವನ್ನು ಈ ಬಲಿ ಪೂಜೆಯಲ್ಲಿ ಪಡೆದುಕೊಳ್ಳೋಣ. ಬಲಿ ಪೂಜೆಯನ್ನು ಸಿದ್ಧಗೊಳ್ಳುವ ಮುನ್ನ ನಾವೆಲ್ಲರೂ ಮಾನವರು ಒಂದಲ್ಲ ಒಂದು ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಸೇವಾ ಕೆಲಸಗಳು ಮಾಡದೆ ಇರುವಂಥ ಕ್ಷಣಗಳನ್ನು ನೆನೆದು ದೇವರಿನ ಕ್ಷಮಾಪಣೆ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸೃಷ್ಟಿಕರ್ತ ತಂದೆಯೇ, ಎಮಗೆ ಕರುಣೆ ತೋರಿರಿ. ಸೃಷ್ಟಿಕರ್ತ ತಂದೆಯೇ, ಎಮಗೆ ಕರುಣೆ ತೋರಿರಿ. ರಕ್ಷೆ ನೀಡುವ ಯೇಸುವೇ, ಎಮಗೆ ಕರುಣೆ ತೋರಿರಿ. ರಕ್ಷೆ ನೀಡುವ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾವನಾತ್ಮ ದೇವರೇ, ಎಮಗೆ ಕರುಣೆ ತೋರಿರಿ. ಪಾವನಾತ್ಮ ದೇವರೇ, ಎಮಗೆ ಕರುಣೆ ತೋರಿರಿ.
ಮೋನತದಲ್ಲಿ ದೇವರಿಗೆ ಮಹಿಮೆ. ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಓ ಕರ್ತ ದೇವ ಪರಲೋಕ ರಾಜ ಸರ್ವಶಕ್ತ ಪಿತನೇ, ನಾವು ನಿಮ್ಮನ್ನು ಹೊಗಳುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಏಕ ಕುಮಾರರ ಜನಿಸಿದ ಕರ್ತರ್ ಯೇಸು ಕ್ರಿಸ್ತ, ಕರ್ತರಾದ ದೇವರ ಕುರಿ ಮರಿಯೇ, ಪಿತನ ಕುಮಾರರ್, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಪಾರ್ಶ್ವದಲ್ಲಿ ಕುಳಿತಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರ ಪವಿತ್ರಾತ್ಮರೊಡನೆ ದೇವರ ಮಹಿಮೆಯಲ್ಲಿ ಇರುವವರೇ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋಣಿಯವರು ಮಾಡುವ ಭಿನ್ನದ ಮೂಲಕ ನಿಮ್ಮ ಕೊಡುಗೆಗಳನ್ನು ನಮ್ಮಲ್ಲಿ ಹೆಚ್ಚಿಸಿರಿ. ಅಂತೆ ನಮ್ಮ ಬಾಳು ಶಾಂತಿಯಿಂದ ಮುಂದೆ ಸಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಪ್ರಾರ್ಥಿಸುತ್ತೇವೆ. ಆಮೆನ್. ಇವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಪ್ರವಾದಿ ಓಶಿಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಅವರು ನನ್ನ ಅನುಮತಿ ಇಲ್ಲದೆ ಅರಸರನ್ನು ನೇಮಿಸಿಕೊಂಡಿದ್ದಾರೆ. ನನಗೆ ತಿಳಿಯದಂತೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ಬೆಳ್ಳಿ ಬಂಗಾರದ ವಿಗ್ರಹಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರು ಮಾಡಿರುವುದೆಲ್ಲ ಅವರ ನಾಶಕ್ಕಾಗಿಯೇ. ಸಮಾರ್ಯವೇ, ನೀನು ನಿರ್ಮಿಸಿಕೊಂಡಿರುವ ಬಸವನನ್ನು ಧಿಕ್ಕರಿಸಿದ್ದೇನೆ. ನನ್ನ ಕೋಪಾಗ್ನಿ ನಿನ್ನ ಮೇಲೆ ಉರಿಯುತ್ತಿದೆ. ಈ ಜನರು ನಿರ್ಮಲವಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದು? ಆ ಬಸವ ಇಸ್ರಾಯೇಲಿನ ಕೈ ಕೆಲಸವೇ. ಶಿಲ್ಪಿ ಕೊಟ್ಟ ರೂಪವುದು, ಅದು ದೇವರಲ್ಲ. ಸಮಾರ್ಯದ ಬಸವನು ನುಚ್ಚು ನೂರಾಗುವನು. ಇವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಅವರ ಪೈರು ತೆನೆಗೆ ಬಾರದು. ಕಾಳು ಮೊಳೆತರೂ ಕೂಳು ದೊರಕದು. ಒಂದು ವೇಳೆ ದೊರಕಿದರೂ ಅನ್ಯ ಜನರು ಅದನ್ನು ಕಬಳಿಸಿ ಬಿಡುವರು. ಎಫ್ರಾಯಿಂ ಪಾಪ ಪರಿಹಾರಕ್ಕಾಗಿ ಬಲಿಪೀಠಗಳನ್ನು ಕಟ್ಟಿದೆ. ಆ ಬಲಿಪೀಠಗಳೇ ಅದರ ಪಾಪಕ್ಕೆ ಕಾರಣವಾಗಿ ಪರಿಣಮಿಸಿದೆ. ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪದಲ್ಲಿ ಬರೆದುಕೊಟ್ಟರೂ ಅವುಗಳು ತನಗೆ ಪರಕೀಯವೆಂದು ಭಾವಿಸುತ್ತದೆ. ಎಫ್ರಾಯಿಮಿನವರು ಬಲಿಪಶುಗಳನ್ನು ನನಗೆ ನೈವೇದ್ಯವಾಗಿ ವಧಿಸುತ್ತಾರೆ.
ವಧಿಸಿದನ್ನು ಭುಜಿಸುತ್ತಾರೆ. ಆದರೆ ಆ ಬಲಿಗಳನ್ನು ನಾನು ಮೆಚ್ಚುವುದಿಲ್ಲ. ಅವರ ಅಧರ್ಮವನ್ನು ನೆನಪಿಗೆ ತಂದುಕೊಂಡು ಅವರ ಪಾಪಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವೆನು. ಆ ಜನರು ಈಜಿಪ್ಟಿಗೆ ಹಿಂದಿರುಗಬೇಕಾಗುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಬೆಟ್ಟಗಳ ತಪ್ಪಲಲ್ಲಿ ಒಂಟಿ ಕುರಿಯು ನಾನು, ಕಷ್ಟಗಳ ಮುಗಿಲಲ್ಲಿ ಕಪ್ಪಾದ ಚುಕ್ಕಿಯು ನಾನು. ಬೆಟ್ಟಗಳ ತಪ್ಪಲಲ್ಲಿ ಒಂಟಿ ಕುರಿಯು ನಾನು, ಕಷ್ಟಗಳ ಮುಗಿಲಲ್ಲಿ ಕಪ್ಪಾದ ಚುಕ್ಕಿಯು ನಾನು. ಬಾಬಾ ತಂದೆ ನನ್ನನ್ನು ಆಲಂಗಿಸು, ಬಾಬಾ ತಂದೆ ನನ್ನನ್ನು ಬೆಳಗಿಸು. ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಕಲ್ಲುಗಳ ನೆಲದಲ್ಲಿ ಬಿದ್ದ ಕಾಡು ನಾನು, ಮರಳಿ
ಕಟ್ಟಿದ ಮನೆಯು ನಾನು, ಕಲ್ಲುಗಳ ನೆಲದಲ್ಲಿ ಬಿದ್ದ ಕಾಳು ನಾನು, ಮರಳಿನ ದಂಡೆಯಲ್ಲಿ ಕಟ್ಟಿದ ಮನೆಯು ನಾನು. ಬಾಬಾ ತಂದೆಯೇ ನನ್ನನು ಆವರಿಸು, ಬಾಬಾ ತಂದೆಯೇ ನನ್ನನು ನಿರ್ಮಿಸು, ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ, ನಿನ್ನ ಕೈಗಳಲ್ಲಿ. Hallelujah, 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 hallelujah. ಬೋಧಿಸುವೆನು ಪ್ರಭು ನಿನ್ನ ಮಾರ್ಗವನು, ಶತ್ರುಹಿತ ಹಾದಿಯಲಿ ನಡೆಸೆನ್ನನು. ಹಲ್ಲೆಲೂಯಾ, 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 ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೇವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ದೇವ ಬೆಳೆಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡನೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಸ್ವಾಮಿ ಊರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ಥರದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನ ಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು, ಅವರು ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನೂ ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬೆಳೆಯೇನೂ ಹೇರಳ, ಕೊಯ್ಲುಗಾರರು ವಿರಳ. ಈ ವಾಕ್ಯ ಇಂದಿನ ಜಗತ್ತಿಗೆ ಅನ್ವಯಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಮಾನವನಿಗೆ ಕೊಟ್ಟಿದ್ದಾರೆ. ಮಾನವನು ದೇವರಿಗೆ ಅವಿಧೇಯತನಾಗಿ ನಡೆದುಕೊಂಡು ಪಾಪವನ್ನು ಕಟ್ಟಿಕೊಂಡು ದೂರವಾದಾಗ ಅವನನ್ನು ಮತ್ತೆ ತಮ್ಮೊಡನೆ ಕರೆದುಕೊಳ್ಳಲು ತಮ್ಮ ಏಕೈಕ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದರು. ಅದರಿಂದಲೇ ಯೇಸು ಈ ಧರೆಗೆ ಬಂದಿದ್ದು.
ಅವರು ಯೇಸು ಕ್ರಿಸ್ತರು ಈ ಧರೆಗೆ ಬಂದಾಗ ಜನರು ರೋಗ ರುಜಿನಗಳಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ, ವಿಭಜನೆಗಳಿಂದ, ಎಲ್ಲ ರೀತಿಯ ಸಮಸ್ಯೆಗಳಿಂದ ತುಳಲಾಡುತ್ತಿದ್ದರು. ಕುರುಬನಿಲ್ಲದ ಕುರಿಗಳಂತೆ. ಇಂದು ಪ್ರಪಂಚ ಈ ರೀತಿ ಆಗ್ಬಿಟ್ಟಿದೆ. ಯುದ್ಧಗಳು ನಡೀತಾ ಇದೆ, ಯಾರು ಹೇಳಿದ್ರೂ ಕೇಳ್ತಾ ಇಲ್ಲ. ಎಷ್ಟೋ ನಾಯಕರು, ಆ ದೇಶದ ಮುಖ್ಯಸ್ಥರುಗಳು ಮೀಟಿಂಗ್ ಮಾಡಿ ಶಾಂತಿ ಸಮಾಧಾನ ಮಾತಾಡಿದ್ರೂ ಆಗ್ತಾ ಇಲ್ಲ. ಎಲ್ಲೋ ಸೈತಾನ ಕೆಲವೊಮ್ಮೆ ವಿಭಜನೆ ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ, ತೊಂದರೆ ಮಾಡ್ತಾ ಇದೆ. ಶಾಂತಿ ಸಮಾಧಾನ ಕೊಡು. ಪೋಪ್ ಜಗದ್ಗುರುಗಳು ಸಹ ಅನೇಕ ಬಾರಿ ಹೇಳ್ತಾರೆ, ಶಾಂತದ ವಾತಾವರಣ ಸೃಷ್ಟಿಸೋಣ, ನಾವೆಲ್ಲರೂ ಕೈ ಜೋಡಿಸೋಣ ಎಂಬುದನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಮತ್ತೆ ಆ ಬೆಂಕಿ ಉರಿತಾ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಶಾಂತಿಗಾಗಿ ಆತುರಿತರನ್ನು ಕಂಡರು. ದೇವರು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಿದಂತೆ ಅನೇಕ ಪ್ರವಾದಿಗಳನ್ನು ಕಳಿಸ್ಕೊಟ್ರು. ಏನಕ್ಕೆ? ಇದಕ್ಕೋಸ್ಕರನೇ, ತಮ್ಮ ಜನತೆಯನ್ನು ರಕ್ಷಿಸಲು, ಒಳ್ಳೆಯ ದಾರಿಯಲ್ಲಿ ನಡೆಸಲು, ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡಲು, ತಿದ್ದಲು, ಸರಿಪಡಿಸಲು ಅವರು ಕಳಿಸಿದರು. ಆದರೆ ಎಷ್ಟರ ಮಟ್ಟಿಗೆ ಕೇಳಿಸ್ಕೊಂಡಿದ್ದೇವೆ ಎಂಬುದು ಮುಖ್ಯವಾದ ಪ್ರಶ್ನೆ ಆಗಿದೆ. ಜನರು ಅವರ ಬೋಧನೆ ಆಯಿತು. ಕಡೆಯದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರನ್ನು ತಮ್ಮ ಒಬ್ಬನೇ ಮಗನನ್ನು ದೇವರು ಕಳಿಸ್ತಾರೆ. ಆದರೂ ಸಹ ಅವರನ್ನು ಸಹ ಸ್ವೀಕರಿಸಲಿಲ್ಲ. ಅವರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನ ಆಡೋದು. ಆತ್ಮೀಯ ಸಹೋದರ ಸಹೋದರಿಯರೇ, ಇನ್ನೊಂದೆಡೆ ಪ್ರಭು ಕ್ರಿಸ್ತರು ಈ ಲೋಕಕ್ಕೆ ಬಂದು ಮಾಡಿದ ಮುಖ್ಯ ಕಾರ್ಯಗಳು, ಅದ್ಭುತಗಳು ಅನೇಕರಿಗೆ ತಿಳಿದಿವೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುವಂತೆ ಅವರನ್ನು ಗುಂಪು ಗುಂಪಾಗಿ ಹಿಂಬಾಲಿಸಿದರು, ಹಿಂಡುಂಡಾಗಿ ಹೋದರು, ಹುಡುಕಿ ಹೋದರು. ದಾವಿದ ಕುಲಪುತ್ರರೇ, ನನಗೆ ದಯ ತೋರಿ ಎಂದು ಬರ್ತಮೆಯ ಕರೆದ. ಅಲ್ಲಿ ಬೇಡ, ಜೋರ ಕಿರ್ಚಬೇಡ. ಇದು ಸಮಾಜದಲ್ಲಿರುವಂಥ ಸ್ಥಿತಿಗಳು. ಕೆಲವೊಮ್ಮೆ ಸತ್ಯವನ್ನು ಮಾತನಾಡೋಕ್ಕೆ ಬಿಡ್ತಾ ಇಲ್ಲ, ಸತ್ಯವಾಗಿ ಶಾಂತಿಯುತವಾಗಿ ನಡೆಯೋಕ್ಕೆ ಬಿಡ್ತಾ ಇಲ್ಲ. ಇಂದಿನ ಪ್ರಪಂಚ ಹಂಗಾಗಿದೆ. ಬೈಬಲಲ್ಲಿ ಇದಕ್ಕೆ ಉತ್ತರನೇ ಇದೆ ಎಂದು ಯೇಸು ಕ್ರಿಸ್ತರು ಸಹ ಇಂಥ ಒಂದು ಸಾಮ್ರಾಜ್ಯದ ಸಾರಲು, ಸಂದೇಶವನ್ನು ಸಾರಲು, ಧರ್ಮಸಭೆಯನ್ನು ಕಟ್ಟಲು ಆರಿಸಿದರು. ಇಂದು ಧರ್ಮಸಭೆಯಲ್ಲಿ ಕ್ರೈಸ್ತರ ಜನಸಂಖ್ಯೆ, ನಾವು ಅಲ್ಪಸಂಖ್ಯಾತರು ತಿರಬಹುದು, ಆದರೆ ನಮ್ಮ ಕೆಲಸ ಮಾತ್ರ ಹೇರಳವಾಗಿದೆ. ಕೆಲಸಗಾರರು ಕಮ್ಮಿ, ಸೇವೆ ಮಾಡೋರು ಕಮ್ಮಿ. ಇಂದು ನಮ್ಮ ಕ್ರೈಸ್ತ ನಾಯಕತ್ವ ಇಲ್ಲ. ಇಂದು ಡೆಲ್ಲಿಯಲ್ಲಿ ನೋಡಬೇಕಾದ್ರೂ ಕೂಡ ನಮ್ಮ ದೇಶದ ನಾಯಕರುಗಳಲ್ಲಿ ಕ್ರೈಸ್ತ ನಾಯಕತ್ವ ಇಲ್ಲ. ಕಾರಣಗಳು ಅನೇಕ. ಆದರೆ ಇಂದು ಈ ವಾಕ್ಯ ನಮಗೆ ಅರ್ಥಭರಿತವಾಗಿದೆ. ಯೇಸು ಸ್ವಾಮಿ ಇದನ್ನು ಹೇಳೋದು, ಬೆಳೆಯೋನೋ ಹೇರಳವಾಗಿದೆ, ಕೊಯ್ಲುಗಾರು ವಿರಳ. ಆದ್ದರಿಂದ ಕೊಯ್ಲುಗಾರು ಕೆಲವೊಮ್ಮೆ ಇರೋ ವ್ಯಕ್ತಿಗಳನ್ನೇ ದೇವರು ಬದಲಾಯಿಸ್ಬೋದು. ಇರೋ ವ್ಯಕ್ತಿಗಳನ್ನೇ ದೇವರು ಅವರ ವ್ಯಕ್ತಿಯಾಗಿ ಮಾತನಾಡಬಹುದು. ಎಂದು ನಾವೆಲ್ಲರೂ ಕೆಲವೊಮ್ಮೆ ಈ ದೂರದರ್ಶನದಲ್ಲಿ, ಟಿ ವಿಯಲ್ಲಿ ಅದರಲ್ಲಿ ನೋಡ್ತಾ ಇರ್ಬೋದು. ನಡೆಯುವಂಥ ಪಾರ್ಲಿಮೆಂಟಲ್ಲಿರ್ತಾ ಒಂದು ಮಾತುಕತೆಗಳು, ಸತ್ಯನೇ ಮಾಡಬೇಕು, ಸತ್ಯನೇ ನಡೆಯಬೇಕು. ಅಸತ್ಯವಾಗಿ ನಡೆದರೆ ಅಷ್ಟು ಯಾವಾಗಲೂ ಅದು ಜಯ ಸತ್ಯಕ್ಕೆ ಮಾತ್ರ. ಇಂದಿನ ಸಮಾಜದಲ್ಲಿ ಇದಕ್ಕೆ ಸದ್ಯಕ್ಕೆ ಬೇರೆ ಏನೋ ನಡೀಬೋದು, ಅಂತಿಮವಾಗಿ ಸತ್ಯ ನಡೆಯುವುದು. ದೇವರು ಆದಷ್ಟು ಹೆಚ್ಚು ಮಂದಿಯನ್ನು ನಮ್ಮ ಪವಿತ್ರ ಸೇವೆಗೆ ಕರೆದುಕೊಂಡಿದ್ದಾರೆ. ಇಂದು 12 ಅಪೊಸ್ತಲರನ್ನು ಕರೆದಿದ್ದು ಮುಖ್ಯ ಉದ್ದೇಶ ಸೇವೆ ಮಾಡಲು. ಅವರನ್ನು ಯೋಗ್ಯರಂತ ಕರೀಲಿಲ್ಲ, ಅಯೋಗ್ಯರನ್ನು ಕರೆದು ಯೋಗ್ಯರಾಗಿ ಮಾಡೋದು, ಬಲಹೀನರನ್ನಾಗಿ ಕರೆದು ಶಕ್ತಿವಂತರನ್ನಾಗಿ ಮಾಡೋದು. ಇಂದು ನಾವೆಲ್ಲರೂ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಕ್ರೈಸ್ತ ಧರ್ಮದೇ ಇದೆ. ದೇವರು ಯೋಗ್ಯರನ್ನು ಆರಿಸಿಕೊಳ್ಳಿಲ್ಲ, ಆರಿಸಿಕೊಂಡವರು ಯೋಗ್ಯರಾದರು. ದೇವರು ವಿದ್ಯಾವಂತರನ್ನು ಕರೆಸಿಕೊಳ್ಳಿಲ್ಲ, ಅವಿದ್ಯಾವಂತರು ವಿದ್ಯಾವಂತರಾದರು. ಹೌದು, ಕ್ರಿಸ್ತನ ಆಯ್ಕೆ ಒಂದು ವಿಭಿನ್ನವಾಗಿದೆ, ಉತ್ತಮವಾಗಿದೆ. ಇಂದು ನಾವು ಅನೇಕರು
ಕರೆಯಲ್ಪಟ್ಟವರು, ಕೆಲವರು ಆರಿಸಲ್ಪಟ್ಟವರು. ಇಂದು ನಾವೆಲ್ಲರೂ ಆರಿಸಲ್ಪಟ್ಟವರಾಗಿದ್ದೇವೆ. ಕ್ರೈಸ್ತ ಸಮುದಾಯ ಇಂದು ಕ್ರೈಸ್ತರ ಸಂಖ್ಯೆ ಕಡಿಮೆ. ಆದರೆ ಇಂದಿನ ಪ್ರಪಂಚಕ್ಕೆ ನಮ್ಮ ಕೊಡುಗೆ, ನಮ್ಮ ಸೇವೆ, ನಮ್ಮ ಸಂಸ್ಥೆಗಳಾಗ್ಬೋದು, ಸೇವಾ ಕೇಂದ್ರಗಳಾಗ್ಬೋದು, ಔಷಧ ಆಸ್ಪತ್ರೆಗಳಾಗ್ಬೋದು, ಮಾಡುವಂಥ ಸೇವೆ ಯಾರೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಆದರೂ ಸಹ ಈ ದೂರದರ್ಶನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆ ಬಗ್ಗೆ ಮಾತಾಡ್ತಾ ಇರ್ತದೆ. ಆದರೂ ಸಹ ಇದು ಸತ್ಯನೇ, ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಕ್ರಿಸ್ತರ ಆಯ್ಕೆ ಒಂದು ವಿಭಿನ್ನವಾಗಿದೆ. ನಾವು ಇದರಲ್ಲಿ ಆರಿಸಲ್ಪಟ್ಟವರು, ಅದಕ್ಕೆ ನಾವು ಈ ಸೇವೆಯನ್ನು ಮಾಡುವವರಾಗಬೇಕು. ಇಂದಿನ ಶುಭ ಸಂದೇಶ ಕಡೆಯ ವಾಚನದಲ್ಲಿ ಯಜಮಾನಲ್ಲಿ ಪ್ರಾರ್ಥಿಸಬೇಕು, ಉತ್ತಮರನ್ನು ಆರಿಸಬೇಕು, ಉತ್ತಮರನ್ನು ಆರಿಸಬೇಕು. ಉತ್ತಮರನ್ನು ಆರಿಸೋದಂದರೆ ಉತ್ತಮರಾಗ್ತಾರೆ. ಅದರಿಂದ ಪ್ರಭು ಕ್ರಿಸ್ತರ ಆಯ್ಕೆಯೇ ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಂತಲ್ಲ. ದೇವರು ಅವಿದ್ಯಾವಂತರನ್ನು, ಮೀನುಡಿಯೋರನ್ನು, ಪಾಪಿಗಳಿಗೋಸ್ಕರ ಬಂದರು, ಬಡವರಿಗೋಸ್ಕರ ಸಹಾಯ ಮಾಡಿದ್ರು, ಕುಂಟರಿಗೆ, ಕುರುಡರಿಗೆ, ಈ ರೀತಿ ಎಲ್ಲ ಜನರಿಗೆ ಅದರಿಂದ ಗುಂಪು ಗುಂಪಾಗಿ ಅವರನ್ನು ಹಿಂಬಾಲಿಸಿದರು. ಈಗೂ ಸಹ ಅಷ್ಟೇ. ಪ್ರಭುವಿನ ಅಂದು ಪ್ರಭು ಕ್ರೈಸ್ತರು 2 ರೊಟ್ಟಿ 5 ಮೀನು ಇದನ್ನು 5,000 ಜನರಿಗೆ ಹಂಚಿದ್ರು. ಇದು ಎಷ್ಟೋ ಕೋಟಿ ಜನ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ವಿಶ್ವಾಸ, ನಂಬಿಕೆ. ಇಂದು ಸೇವೆ ಮಾಡಿದರೆ ಸರ್ಕಾರದ ಕೆಲಸ, ದೇವರ ಕೆಲಸ ವಿಧಾನಸೌಧದ ಮೇಲೆ ಆಗಿದೆ. ಕಾಯಕವೇ ಕೈಲಾಸ. ಇಂದು ನಮ್ಮ ಕೆಲಸಗಳು ವಿಭಿನ್ನವಾಗಿರಬೇಕು. ಇರೋದನ್ನೇ ಮಾಡಬೇಕು, ಸತ್ಯವನ್ನೇ ಪ್ರತಿಫಲ ಕೊಡಬೇಕು. ಮರ ಇರಬೇಕು, ಅದಕ್ಕೆ ಫಲ ಕೊಡಬೇಕು. ಇಲ್ಲದ್ರೆ ಇನ್ನೇನಕ್ಕೆ ಮರ ಇರೋದು? ಕ್ರೈಸ್ತರಿರಬೇಕು, ಸೇವೆ ಮಾಡಬೇಕು. ಇಲ್ಲದ್ರೆ ಕ್ರೈಸ್ತರೇನಕ್ಕೆ ಇರೋದು? ಇತರಿಗೂ ನಮಗೂ ಏನು ವ್ಯತ್ಯಾಸನೇ ಇಲ್ಲ. ಇಂದು ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಆಧುನಿಕ ಯುಗ, ಸ್ಪರ್ಧಾರ್ಥಕ ಯುಗ. ಈ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಆರಿಸ್ತೇವೆ, ಯಾವ ರೀತಿ ಇವ್ರನ್ನ ಆರಿಸ್ಕೊಳ್ತಾರೆ, ಒಂದು ದೇಶವನ್ನು ಆಳಲು ಕೂಡ ಯಾವ ರೀತಿ ಆರಿಸ್ಕೊಳ್ತಾರೆ, ಯಾವ ವಿಧಾನಗಳು ಉಪಯೋಗಿಸ್ತಾ ಇದ್ದಾರೆ, ಒಂಥರ ಕನ್ಫ್ಯೂಷನ್ ಆಗಿದೆ. ವಿದ್ಯಾವಂತರಾಗ್ತಾ ಇಲ್ಲ. ಅದಕ್ಕೆ ಕೆಲವೊಮ್ಮೆ ಹೇಳ್ತೇವೆ, ಕೆಟ್ಟವರಿಂದ ಸಮಾಜ ಕೆಟ್ಟೋಗಿದೆ, ಒಳ್ಳೆಯವರಿಂದ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಒಳ್ಳೆಯವರನ್ನ ಗುರುತಿಸ್ತಾ ಇಲ್ಲ, ಒಳ್ಳೆಯವರನ್ನು ಕರಿತಾ ಇಲ್ಲ, ನಿಜ ಮಾತಾಡೋರನ್ನ ಕರಿತಾ ಇಲ್ಲ, ಇನ್ನೊಂದು ಕಡೆ ಹೋಗ್ತಾ ಇದೆ. ಆದರೆ ಇಂದು ನಾವು ಅದನ್ನು ನಿಲ್ಲಬೇಕಾಗ್ತದೆ. ಅದರಿಂದ ದೇವರು ತಮ್ಮ ಏಕೈಕ ಒಬ್ಬನೇ ಮಗನನ್ನು ಕಳಿಸಿದ್ದಾರೆ. ಅವರು ಸತ್ಯನೇ ನುಡಿದರು, ಅದಕ್ಕಾಗಿ ತ್ಯಾಗ ಮಾಡಿದರು, ಸತ್ಯಕ್ಕಾಗಿ ತಮ್ಮ ಜೀವನ ನೀಡಿದರು, ಪಾಪಿಗಳಿಗೋಸ್ಕರ ಬಂದರು. ಆತ್ಮೀಯ ಸಹೋದರ ಸಹೋದರಿ, ದೇವರು ಆರಿಸಿಕೊಳ್ಳುವ ಪ್ರವಾದಿಗಳು, ಬೋಧಕರು ಎಲ್ಲರೂ ಇದೇನೆ, ತಮ್ಮ ಎಲ್ಲವನ್ನ ಬಿಟ್ಟು. ಇದು ಯಾರಾದರೂ ಆಗಲಿ, ಅದಕ್ಕೆ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಗುರುಗಳಾಗಲಿ, ಕನ್ಯಾಸಿಯರಾಗಲಿ ಯಾರೂ ಬರ್ತಾನೇ ಇಲ್ಲ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇದೇನಾಗುತ್ತೋ ಗೊತ್ತಾಗಲ್ಲ. ಆದರೆ ಈ ರೀತಿ ಒಂದು ಮಾತು ಇದೆ. ಆದರೆ ಅದು ಮುಂದುವರಿಯುತ್ತೆ, ಆದರೆ ಬೇರೆ ರೀತಿಯಲ್ಲಿ ಮುಂದುವರಿಯುತ್ತೆ. ಅದರಿಂದ ಇಂದು ನಾವು ಪ್ರಾರ್ಥಿಸಬೇಕಾಗಿದೆ. ಅದರಿಂದ ಬೆಳೆಯೇನೋ ವಿರಳವಾಗಿದೆ, ಕೊಯ್ಲುಗಾರು ವಿರಳ. ಆ ಕೊಯ್ಲಿಗೆ ಜನ ಬೇಕಾಗಿದೆ. ಪ್ರಾರ್ಥಿಸಬೇಕು. ಪ್ರಾರ್ಥಿಸುವುದರ ಮೂಲಕ ದೇವರು ತಮ್ಮ ಜನರನ್ನು ಕಳಿಸ್ತಾರೆ. ಎಲ್ಲಿ ಬರ್ತಾರೆ ಅಂದರೆ ಕುಟುಂಬಗಳಲ್ಲೇ ಬರಬೇಕು, ನಮ್ಮ ಕುಟುಂಬಗಳಲ್ಲೇ ಬರಬೇಕು. ದೇವರು ಅದನ್ನು ಆರಿಸಲ್ಪಟ್ಟು, ಯೆರೆಮೀಯನನ್ನು ಆರಿಸಿದಂತೆ, ಪ್ರವಾದಿ ಯೆಶಾಯನ ಆರಿಸಿದಂತೆ, ಅಬ್ರಹಾಮನನ್ನು ಆರಿಸಿದಂತೆ ಇಂದು ನಮ್ಮೆಲ್ಲರನ್ನು ಆರಿಸಿದ್ದಾರೆ, ಕರೆದಿದ್ದಾರೆ. ಆ ಕರೆಗೆ ಗೌರವಿಸಿ ನಮ್ಮ ಸೇವಾ ಕಾರ್ಯಗಳನ್ನು ಮುಂದುವರಿಸೋಣ. ಅದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ಒಮ್ಮೆ ಒಬ್ಬ ಮಹಿಳೆ ಈ ರೀತಿ ಒಂದು ಕಂಪ್ಲೇಂಟ್ ಕೊಡ್ತಾ ಇತ್ತು ದೇವರಿಗೆ. ದೇವರೇ ನೋಡಿ, ನಮ್ಮೂರಲ್ಲಿ ಇವರೆಲ್ಲ ತುಂಬ ಕುಡಿಯೋರು, ತುಂಬ ಯಾವಾಗಲೂ ಜಗಳ ಮಾಡೋರು, ಕೆಲಸ ಮಾಡ್ತಾಯಿಲ್ಲ, ಅದರಿಂದ ಇವರು ಅಭಿವೃದ್ಧಿನೇ ಆಗ್ತಾಯಿಲ್ಲ, ಈ ಸಮಸ್ಯೆ ಇದೆ, ಅದರಿಂದ ಏನಾದರೂ ಮಾಡಿ. ಅದಕ್ಕೆ ದೇವರು ಏನು ಹೇಳಿದಂತೆ, ಅದಕ್ಕೆ ನಿನ್ನ ಕಳಿಸಿರೋದಲ್ಲಿ, ಅದಕ್ಕೆ ನಾನು ಕಳಿಸಿರೋದು. ಇದ್ರ ಅಂದ ನಾವಿರೋದು ಅದಕ್ಕೆ. ಕೆಲಸ ಇಲ್ಲದ ನಾವೇನಕ್ಕೆ ಇರಬೇಕು? ಅಂತಹ ಕೆಲಸ ಇರೋದರಿಂದಲೇ ಇಂದು ನಮ್ಮನ್ನು ಆರಿಸಿದ್ದಾರೆ. ಅದಕ್ಕೆ ಆ ಕೆಲಸಗಳನ್ನು ನಾವು ಸರಿಪಡಿಸೋಣ. ನಮ್ಮ ಒಂದು ಮಾತುಗಳ ಮೂಲಕ, ಸಹಾಯದ ಮೂಲಕ
ಬೇರೆ ವಿಧಗಳಲ್ಲಿ ಸಹಾಯ ಮಾಡುತ್ತಾ ಆ ಸಮಾಜವನ್ನು ಸರಿಪಡಿಸಲು ನಮ್ಮ ದೇಶವನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕೆಲವರು ಸೇರಿ ಜ್ಞಾನಿಗಳ ವಿದ್ಯಾವಂತರು ಸೇರಿ ಸ್ವಲ್ಪ ಉತ್ತಮ ಆಲೋಚನೆಗಳನ್ನು ನೀಡುತ್ತಾ ನಮ್ಮ ದೇಶವನ್ನು ಉತ್ತಮ ದೇಶವನ್ನಾಗಿ ಮಾದರಿ ದೇಶವನ್ನಾಗಿ ಸಮಾಜವನ್ನಾಗಿ ಕುಟುಂಬವನ್ನಾಗಿ ಧರ್ಮಸಭೆ ಎಲ್ಲವನ್ನೂ ಸಹ ಉತ್ತಮ ರೀತಿಯಲ್ಲಿ ನಡೆಸಲು ಬೇಕಾದ ಶಕ್ತಿ ಪ್ರೇರಣೆಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವಂಥ ಅಂತೋಣಿಯವರು ಸತತವೂ ಇಂಥ ಅದ್ಭುತಗಳು ಮಾಡುವುದು ಇದಕ್ಕೋಸ್ಕರನೇ ಯೇಸು ಸ್ವಾಮಿಯನ್ನು ಕರಗಳಲ್ಲಿ ಹಿಡಿದು ಎಲ್ಲ ಅದ್ಭುತಗಳು ಮಾಡ್ತಾ ಇದ್ದಾರೆ. ಆದರೆ ನಾವು ಸಹ ಅಂಥ ವರವನ್ನು ಪಡೆದು ಈ ದಿನ ಒಂದು ಸಮಾಜದಲ್ಲಿ ಆಧುನಿಕ ಸಮಾಜದಲ್ಲಿ ಎಲ್ಲ ಒಳ್ಳೆಯ ಕೆಲಸ ಮಾಡುತ್ತಾ ದೇವರ ಸಾಮ್ರಾಜ್ಯ ಸಾರೋಣ. ಆಮೇನ್. ದಯಮಾಡಿ ನಿಂತ್ಕೊಳ್ಳೋಣ. ವಿಶ್ವಾಸ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಕರುಣಾಮಯಿ ಮತ್ತು ತಮ್ಮ ಮಕ್ಕಳ ಕೋರಿಕೆಗಳನ್ನು ಅವರು ನೆರವೇರಿಸುತ್ತಾರೆ. ಈ ಅಚಲ ವಿಶ್ವಾಸದಿಂದ ನಾವು ನಮ್ಮ ಕೋರಿಕೆಗಳನ್ನು ಪವಾಡ ಪುರುಷರಾದ ಸಂತ ಅಂತೋಣಿಯವರ ಮುಖಾಂತರ ನಮ್ಮ ಭಕ್ತಿಯಿಂದ ಅರ್ಪಿಸೋಣ. ಪ್ರಭು ಆಲಿಸಿರಿ ಈ ಮೊರೆಯ, ಪ್ರಭು ಆಲಿಸಿರಿ ಈ ಮೊರೆಯ. ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಆಯ್ಕೆಯ ಜೀವನದಲ್ಲಿ ಸುಖ ಸಂತೃಪ್ತಿಯನ್ನು ಪಡೆದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಪ್ರಭು ಯೇಸುವಿನ ಶರೀರ ಮತ್ತು ರಕ್ತದಿಂದ ಶಕ್ತಿಯನ್ನು ಚೇತನವನ್ನು ಪಡೆದು ಜನರ ಸೇವೆಯನ್ನು ಮಾಡಲು ಅವರಿಗೆ ಬೇಕಾದ ಸ್ಫೂರ್ತಿಯನ್ನು ದೇವರು ದಯಪಾಲಿಸಲೆಂದು ಸಂತ ಅಂತೋಣಿಯವರ ಮೂಲಕ ನಮ್ಮ ಸೃಷ್ಟಿಕರ್ತರಲ್ಲಿ ಪ್ರಾರ್ಥಿಸೋಣ. ಪ್ರಭು ಆಲಿಸಿರಿ ಈ ಮೊರೆಯ. ಹಸಿದವರಿಗೆ ಆಹಾರವನ್ನು, ನೊಂದವರಿಗೆ ಸಾಂತ್ವನವನ್ನು, ಬಾಯಾರಿದವರನ್ನು ಭತ್ತದ ಸೆಲೆಗೆ ತರುವಂತಹ ಪ್ರಭು ಯೇಸುವೆ ಜೀವನವೆಂಬ ಸಾಗರದಲ್ಲಿ ಅನೇಕ ಗೊಂದಲ, ಕಷ್ಟ, ಸಂಕಟ, ನೋವು, ನಿಂದೆ, ಅನಾರೋಗ್ಯ ಹಾಗೂ ಇನ್ನಿತರ ಅಂಶಗಳೆಂಬ ಅಲೆಗಳಿಗೆ ಸಿಕ್ಕಿ ನಿಮ್ಮ ದಯೆ ಕೋರಿ ಬಂದಿರುವ ನಿಮ್ಮ ಈ ಮಂದೆಯ ಮೇಲೆ ದಯ ತೋರಿ ಅವರನ್ನು ಆಶೀರ್ವದಿಸಲೆಂದು ಸಂತ ಅಂತೋಣಿಯವರ ಮೂಲಕ ಉತ್ತಮ ಮೇಷಪಾಲಕರಾದ ಆ ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಪ್ರಭು ಆಲಿಸಿರಿ ಈ ಮೊರೆಯ. ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ. ರಾಷ್ಟ್ರ ನಾಯಕರು ಜನರನ್ನು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸದೆ ಜನರ ಮಧ್ಯೆ ಉಂಟಾಗಿರುವ ಕೋಮು ಗಲಭೆಗಳನ್ನು ಹೋಗಲಾಡಿಸಿ ಶಾಂತಿಯ ಸಾಮರಸ್ಯದ ಬೀಜವನ್ನು ಬಿತ್ತಿ ರಾಷ್ಟ್ರವನ್ನು ಒಬ್ಬ ಉತ್ತಮ ಕುರಿಗಾಹಿಯಾಗಿ ಮುನ್ನಡೆಸಲು ಬೇಕಾದ ಕೃಪೆಯನ್ನು ಶಾಂತಿದಾಯಕರಾದ ಯೇಸು ನೀಡಲೆಂದು ಸಂತ ಅಂತೋಣಿಯವರ ಮುಖಾಂತರ ಪ್ರಾರ್ಥಿಸೋಣ. ಪ್ರಭು ಆಲಿಸಿರಿ ಈ ಮೊರೆಯ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬದ ಮೌಲ್ಯಗಳ ಐಕ್ಯತೆ, ಅನ್ಯೋನ್ಯತೆ, ಕುಟುಂಬ ಸಂಬಂಧಗಳು ನಾಶವಾಗುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರೂ ಪರಸ್ಪರರನ್ನು ಅರಿತು ಸೇಡಿನ ಮನೋಭಾವನೆಯನ್ನು ತೊರೆದು ಪ್ರೀತಿ ಶಾಂತಿಯಲ್ಲಿ ಬಾಳುತ್ತಾ ಪರರಿಗೆ ಆದರ್ಶವಾಗಿ ಪವಿತ್ರ ಕುಟುಂಬವನ್ನು ಹೋಲುವ ಗುಣಗಳನ್ನು ಬೆಳೆಸಿಕೊಳ್ಳಲು ಬೇಕಾದ ದೈವ ಪ್ರೇರಣೆಯನ್ನು ನೀಡಿರೆಂದು ಸಂತ ಅಂತೋಣಿಯವರ ಮುಖಾಂತರ ಉತ್ತಮ ವಲ್ಲಭರಾದ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಭು ಆಲಿಸಿರಿ ಈ ಮೊರೆಯ. ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ ಎಂದು ಪ್ರಾರ್ಥನೆ ಮೂಲಕ ವಿಶ್ವಾಸದಿಂದ, ನಂಬಿಕೆಯಿಂದ
ಪ್ರಾರ್ಥಿಸಲು ಮುಂದಾಗೋಣ. ಅದ್ಭುತಗಳನ್ನು ಅತಿಶಯಗಳು ಮಾಡುವ ಸರ್ವಶಕ್ತರಾದ ದೇವರೇ, ನಿಮ್ಮ ಸೇವಕರಾದ ಸಂತ ಅಂತೋಣಿಯವರು ನಿಮ್ಮ ಪ್ರಜೆಗಳಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಅವರ ಪುಣ್ಯಫಲಗಳ ಮೂಲಕ ನಾವು ನಿಮ್ಮನ್ನು ಸದಾ ಸ್ತುತಿಸುವಂತೆ ಮಾಡ ಕರುಣಿಸಿ ನಮ್ಮ ಅವಶ್ಯಕತೆಗಳನ್ನು ಗಮನಿಸಿರಿ. ಈ ಕೋರಿಕೆಗಳು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಾ ಎಮ್ಮಿ ಬರಿಯ ತಳ್ಳದಿರೋ ಕರುಣಕರ, ಕಳ್ಳುನಿ ದೇವಾ ಎಮ್ಮಿ ಬರಿಯ ಕಳ್ಳದಿರೋ ಕರುಣಕರ. ರೊಟ್ಟಿ ರಸದೊಡನೆ ಹೇ ಪ್ರಿಯ ಪ್ರಭುವೇ, ತನು ಮನ ಧನವ ಅರ್ಪಿಪೆವು ನಿನಗೆ, ಅರ್ಪಿಪೆವು ಒಡೆಯನೆ ಸರ್ವಸ್ವ ನಿನಗೆ, ಲಭಿಸಲಿ ರಕ್ಷಣೆ ಮನುಜರಿಗೆ. ಕೊಳ್ಳುನಿ ದೇವಾ ಎಮ್ಮಿ ಬಲಿಯ ತಳ್ಳದಿರೋ ಕರುಣಕರ, ಕೊಳ್ಳುನಿ ದೇವಾ ಎಮ್ಮಿ ಬಲಿಯ ತಳ್ಳದಿರೋ ಕರುಣಕರ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜಾ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯ ಪಾಲಿಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆ. ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯಾಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ದಿನದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ, ಅವರ ಬೋಧನೆಯಿಂದ ಅದನ್ನು ಸುರಕ್ಷಿತಗೊಳಿಸುತ್ತೀರಿ. ಆಗ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವರೇ, ಪರಮ ಪಾವನಾತ್ಮನೇ, ಸೈನ್ಯಗಳೊಡೆಯದೇ ಪರಮ ಪೂಜ್ಯನೇ, ಸೈನ್ಯಗಳೊಡೆಯದೇ ಪರಮ ಪೂಜ್ಯನೇ. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜ್ಯ ದೇವರೇ,
ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ ಪರಮ ಪೂಜ್ಯನೇ, ಸೈನ್ಯ ಗಣಗಳೊಡೆಯನೇ ಪರಮ ಪೂಜ್ಯನೇ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರು ನಿಮ್ಮನಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೂ ಈ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮದಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿ ದೇವ ಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ಪುಣಿತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ಆತ್ಮೀಯರೇ, ಮೊನ್ನೆ ಯಾವುದೋ ದೂರದರ್ಶನ ನೋಡ್ತಾ ಇರಬೇಕಾದ್ರೆ ಯಾವ ಧರ್ಮದ ಜನ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಕ್ರೈಸ್ತರು ತುಂಬ ಅಲ್ಪಸಂಖ್ಯಾತರು, ನಮ್ಮ ಪರವಾಗಿ ಯಾರೂ ಇಲ್ಲ. ಯಾರಿದ್ದಾರೆ? ನಾಯಕರು ಇಲ್ಲ, ನಮ್ಮ ಅವರು ಯಾರೂ ಇಲ್ಲ, ದೇವರಿದ್ದಾರೆ. ಇಸ್ರಾಯೇಲ್ ಅಲ್ಲಿ ಕೂಡ ಯುದ್ಧ ಆಗ್ತಾ ಇದೆ, ಅದನ್ನು ಹೇಳಿದ್ದು. ಯಾರಿದ್ದಾರೆ? ದೇವರಿದ್ದಾರೆ. ದೇವರಿದ್ದರೆ ನಮ್ಮ ಪರವಾಗಿ ಯಾರು ವಿರೋಧಿಗಳಾಗೋ ಸಾಧ್ಯ ಇಲ್ಲ. ಅದರಿಂದ ಅಂಥ ವಿಶ್ವಾಸ
ಇಂದು ಪ್ರಭು ಕ್ರಿಸ್ತ ನಮ್ಮನ್ನು ಆರಿಸಿದ್ದಾರೆ. ನಾವು ಯಾವಾಗಲೂ ಅವರ ಹಾದಿಯಲ್ಲಿ ನಡೆಯೋಣ, ಅವರ ಸಾಮ್ರಾಜ್ಯದಲ್ಲಿ ಸೇವೆ ಮಾಡಲು ಮುಂದಾಗೋಣ. ಅಂಥ ವರಗಳಿಗಾಗಿ ಸ್ವರ್ಗದ ಪ್ರಾರ್ಥನೆಯನ್ನು ಸ್ವರಗಳಿಂದ ನಮ್ಮ ಕರಗಳನ್ನು ಸ್ವರ್ಗಕ್ಕೆತ್ತಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸರಿ. ನಾವು ಸ್ವರ್ಗಾನಂದವು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಿಂದ ದಯಪಾಲಿಸರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ನಾನೇ ಮಾರ್ಗ, ಸತ್ಯ, ಜೀವ ಎಂದು ಹೇಳಿದ ಪ್ರಭು ಯೇಸು ಕ್ರಿಸ್ತರು ಈವರೆ ಈ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ತನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತ ರಕ್ತ ಕಾಪಾಡಲಿ. ಆಮೇಲೆ ಆತ್ಮೀಯರಿಗೆ ನೀಡುವ ಪರಮಪ್ರಸಾದವನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕು. ದಯಮಾಡಿ ಇತರು ಇದ್ದಲ್ಲಿ ನೀವು ಇರೋ ಸ್ಥಳ ಇದ್ದು ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಯೇಸುವೆ ಬನ್ನಿರಿ, ನಮ್ಮಯ ಬಳಿಗ, ನಮ್ಮಯ ಆತ್ಮದೊಡು ನೆಲೆಸಲು ನೀವೀಗ. ಯೇಸುವೆ ಬನ್ನಿರಿ, ನಮ್ಮಯ ಬಳಿಗೀಗ, ನಮ್ಮಯ ಆತ್ಮದೊಡು ನೆಲೆಸಲು ನೀವೀಗ. ನೀವೇ ನಮ್ಮಯ ದಾರಿಯು, ನೀವೇ ನಮ್ಮಯ ಜೀವವು, ನೀವೇ ನಮ್ಮಯ ದಾರಿಯು, ನೀವೇ ನಮ್ಮಯ ಜೀವವು. ಯೇಸುವೆ ಬನ್ನಿರಿ, ನಮ್ಮಯ ಬಳಿಗೀಗ, ನಮ್ಮಯ ಆತ್ಮದೊಡು ನೆಲೆಸಲು ನೀವೀಗ. ನೀವೇ ನಮ್ಮಯ ದೇವರು, ನೀವೇ ನಮ್ಮಯ ಪಾಲಕರು, ನೀವೇ ನಮ್ಮ
ಬನ್ನಿರಿ ನಮ್ಮಯ ಬಳಿಗೀಗ ನಮ್ಮಯ ಆತ್ಮದೊಳು ನೆಲೆಸಲು ನೀವೀಗ. ನೀವೇ ನಮ್ಮಯ ಶಾಂತಿಯು, ನೀವೇ ನಮ್ಮಯ ಪಾಲಿಯು, ನೀವೇ ನಮ್ಮಯ ಶಾಂತಿಯು, ನೀವೇ ನಮ್ಮಯ ಪ್ರೀತಿಯು. ಯೇಸುವೆ ಬಂದಿರಿ ನಮ್ಮಯ ಬಳಿಗೀಗ ನಮ್ಮಯ ಆತ್ಮದೊಳು ನೆಲೆಸಲು ನೀವೀಗ. ಯೇಸುವೆ ಬನ್ನಿರಿ ನಮ್ಮಯ ಬಳಿಗೀಗ ನಮ್ಮಯ ಆತ್ಮದೊಳು ನೆಲೆಸಲು ನೀವೀಗ. ಕೃತಜ್ಞತಾ ಪ್ರಾರ್ಥನೆ. ಅದ್ಭುತಗಳನ್ನು ಮಾಡುವ ಸರ್ವಶಕ್ತರಾದ ಪಿತನೆ, ನಿಮ್ಮ ಕುಮಾರರ ಆಗಮನದಿಂದ ನಾವು ಆನಂದಿಸುತ್ತೇವೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅಂತೋಣಿಯವರನ್ನು ಸಂತರನ್ನಾಗಿ ಮಾಡುವ ಶಕ್ತಿಯನ್ನು ಪಡೆದಿರುವ ನೀವು ನಮ್ಮನ್ನು ಅದೇ ಪಾವನತೆಯ ಬಾಳಿನಲ್ಲಿ ಬೆಳಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಮೇಲಿದ್ದ ಪ್ರೀತಿಗಾಗಿ ಈ ಸಂತರು ಮಾಡಿದ ತ್ಯಾಗಗಳನ್ನು ನಾವು ಸಹ ಮಾಡುವ ಮನೋಭಾವವನ್ನು ನೀಡಿರಿ. ಸಂತ ಅಂತೋಣಿಯವರನ್ನು ನಮ್ಮ ಜೀವನದ ಆದರ್ಶಕರನ್ನಾಗಿ ಅನುಮೋದಿಸುವ ಭಾಗ್ಯವನ್ನು, ಯೇಸುಸ್ವಾಮಿಯ ಶುಭ ಸಂದೇಶಕ್ಕೆ ಸಾಕ್ಷಿ ನೀಡುವ ಧೈರ್ಯವನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಶರೀರದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಓ ಸಂತ ಅಂತೋಣಿಯವರೇ, ಶರೀರ ಬಲಹೀನತೆಯಿಂದ ಬೇನೆ ಪಡುತ್ತಿರುವ ನಿಮ್ಮ ಸೇವಕ ಸೇವಕಿಯರನ್ನು ಆಶೀರ್ವದಿಸಿ ನಿಮ್ಮ ಈ ಭಕ್ತರಿಗೆ ಉಪಶಮನವನ್ನು ನೀಡಿರಿ. ಪಾದುವ ದೇಶದ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಒಳಗಾಗಿ ಸೈತಾನನ ಬಲೆಗೆ ಸಿಲುಕಿಕೊಂಡಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಡಿಮೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ಪ್ರಲಾಪದ ಕಣ್ಣೀರನ್ನು ಒರೆಸಿರಿ. ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯವಾಗಿರಿ. ವ್ಯಾಧಿಸ್ಥರನ್ನು ಗುಣಪಡಿಸಿರಿ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತ್ತವಾದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನು ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ದಯಮಾಡಿ ನೆತ್ಕೊಳ್ಳಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಸ್ವರ್ಗದ ಔತಣದ ಪಾಲುಗಳು ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಶನ ಪ್ರಾರ್ಥಿಸಿ ನಮಗಾಗಿ. ಭಕ್ತರ ಪಾಲಕ ಸಂತ ಅಂತೋಣಿ, ಈಶನ ಪ್ರಾರ್ಥಿಸಿ ನಮಗಾಗಿ. ಊರಿನ ಹಿರಿ ಪುಷ್ಪವೇ, ಪವಾಡ ಪುರುಷರೇ ವರ ಪುತ್ರರೇ. ಪಾರುವ ಊರಿನ ಹಿರಿ ಪುಷ್ಪವೇ, ಪವಾಡ ಪುರುಷರೇ ವರ ಪುತ್ರರೇ. ಪಾಪಿಷ್ಠರೆಲ್ಲರಿಗೆ ಆಶ್ರಯವೇ, ಪಾವನ ಮೂರ್ತಿಗೆ ಪರಿಶುದ್ಧರೇ. ಭಕ್ತರ ಪಾಲಕ ಸಂತ ಅಂತೋಣಿ, ಈಶನ ಪ್ರಾರ್ಥಿಸಿ ನಮಗಾಗಿ. ಹಾವಿಗೆ ತಾಪಿಡಿದು ಸುವಾರ್ತೆ ಸರ್ವರ್ಗೆ ಸಾರಿದಿರಿ. ಸತ್ಯದ ದೀವಿಗೆ ತಾಪಿಡಿದು ಸುವಾರ್ತೆ ಸರ್ವರ್ಗೆ ಸಾರಿದಿರಿ. ಸಾಯುವ ಪರ್ಯಂತ ಓ ಸಂತರೇ, ಸೇವರ ಪ್ರೀತಿಯ ಸಾರಿದಿರಿ. ಭಕ್ತರ ಪಾಲಕ ಸಂತ ಅಂತೋಣಿ, ಈಶನ ಪ್ರಾರ್ಥಿಸಿ ನಮಗಾಗಿ. ಭಕ್ತರ ಪಾಲಕ ಸಂತ ಅಂತೋಣಿ, ಈಶನ ಪ್ರಾರ್ಥಿಸಿ ನಮಗಾಗಿ.
ತಾಗೈದಿರಿ, ನಿರ್ಭಾಗ್ಯ ಮನುಷ್ಯರ ಸಲಹಿದಿರಿ, ದೀನರ ಸೇವೆಯ ತಾಗೈದಿರಿ, ನಿರ್ಭಾಗ್ಯ ಮನುಷ್ಯರ ಸಲಹಿದಿರಿ. ಈ ನಿಮ್ಮ ಭಕ್ತರ ಈಕ್ಷಿಸಿರಿ, ಎಮ್ಮಯ ಪ್ರಾರ್ಥನೆ ಆಲಿಸಿರಿ. ಭಕ್ತರ ಪಾಲಕ ಸಂತ ತೋಡಿ, ಈಶನ ಪ್ರಾರ್ಥಿಸಿ ನಮಗಾಗಿ. ಭಕ್ತರ ಪಾಲಕ ಸಂತ ತೋಡಿ, ಈಶನ ಪ್ರಾರ್ಥಿಸಿ ನಮಗಾಗಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆಮ್ಮನು ತಾವೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.